ನಮಸ್ಕಾರ. ಧನುರಾಶಿಯವರಿಗೆ ಈ ಒಂದು ವರ್ಷ ಬಹಳ ಅದ್ಭುತವಾಗಿದೆ ಅಂತ ಹೇಳಬಹುದು. ಯಾರೆಲ್ಲ ಇವರನ್ನ ಹೀಯಾಳಿಸಿ ಮಾತನಾಡಿದ್ರು, ಯಾರು ಇವರನ್ನ ಇಷ್ಟು ದಿನ ನಿಮ್ಮ ಕೈಲಿ ಆಗದವರು ಅಂತ ಬಹಳ ತುಚ್ಛವಾಗಿ ನೋಡಿದ್ರು, ಇದೀಗ ಅಂಥವರಿಗೆ ನಿಮ್ಮ ಮೌನವೇ ಉತ್ತರವಾಗುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡ ನಡೆಯಲಿದ್ದು ನಿಮ್ಗೆ ಈ ಒಂದು ಸಂದರ್ಭ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ಹಣ, ಗೌರವ, ನೆಮ್ಮದಿ ಎಲ್ಲವೂ ಕೂಡ ಧನು ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಇದೀಗ ಶುಭ ಕಾಲ ಆರಂಭವಾಗಿದೆ. ಹಾಗಾದ್ರೆ ಧನು ರಾಶಿಯವರ ರಾಶಿ ಭವಿಷ್ಯ ಇನ್ನು ಇನ್ನೇನೆಲ್ಲ ಬದಲಾವಣೆಗಳನ್ನ ಕಾಣುತ್ತೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಧನು ರಾಶಿಯವರ ಹಾಕಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಧನು ರಾಶಿಯವರಿಗೆ ಶುಭ ಫಲಿತಾಂಶಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಧನು ರಾಶಿಯವರ ಜೀವನದಲ್ಲಿ ಬಡ್ತಿ, ಹೊಸ ಜವಾಬ್ದಾರಿಗಳಿಗೆ ಇದೀಗ ಸುಕಾಲ ಅಂತ ಹೇಳಬಹುದು. ವ್ಯವಹಾರದಲ್ಲಿ ಲಾಭದ ಸೂಚನೆಗಳು ಕಾಣ್ತಾ ಇದ್ದು ಆರ್ಥಿಕ ಸ್ಥಿತಿ ಬಲವಾಗ್ತಾ ಹೋಗುತ್ತೆ. ಹೂಡಿಕೆಗಳಿಂದಲೂ ಕೂಡ ಇವರು ಸಾಕಷ್ಟು ಲಾಭವನ್ನ ಕಾಣ್ತಾರೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದ್ದು ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಗೌರವ ಹೆಚ್ಚಲಿದ್ದು ಹಳೆಯ ಪ್ರಯತ್ನಗಳು ಕೂಡ ನಿಮಗೆ ಫಲ ನೀಡುತ್ತೆ. ನೀವು ಈ ಸಂದರ್ಭದಲ್ಲಿ ಅದೃಷ್ಟವನ್ನು ಕೂಡ ಕಾಣ್ತೀರಿ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದ್ದು ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ. ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆ ಕೂಡ ಸಿಗುತ್ತೆ. ನಿಮ್ಮ ಮೇಲಾಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ. ಕುಟುಂಬ ಜೀವನ ಸಂತೋಷಮಯವಾಗಿರಲಿದ್ದು ನಿಮ್ಮ ಮನಸ್ಸು ಕೂಡ ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷವಾಗಿರುತ್ತೆ ಅಂತ ಹೇಳಬಹುದು. ನಿಮ್ಮ ಒಂದು ದೊಡ್ಡ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ನಿಮ್ಮ ಬದಲಾವಣೆಗಳು ಬಹಳಷ್ಟು ಲಾಭವನ್ನು ನಿಮ್ಗೆ ತಂದುಕೊಡುತ್ತೆ. ವೃತ್ತಿ ಜೀವನವು ಸಕಾರಾತ್ಮಕ ತಿರುವನ್ನು ಪಡೆದುಕೊಳ್ಳುತ್ತೆ. ನಿಮ್ಗೆ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಸಿಗುತ್ತೆ. ಪಾಲುದಾರಿಕೆಗಳು ಲಾಭದಾಯಕವಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಹಣಕಾಸಿನ ವಿಷಯಗಳು ಕೂಡ ಸುಧಾರಿಸುತ್ತೆ. ಸಿಲುಕಿಕೊಂಡಿರ್ತಕ್ಕಂಥ ಹಣವನ್ನ ಮರಳಿ ಪಡೆದುಕೊಳ್ತೀರಾ. ಸಾಮಾಜಿಕ ವಲಯ ವಿಸ್ತರಿಸುತ್ತೆ. ಖ್ಯಾತಿ ಹೆಚ್ಚಾಗ್ಲಿದ್ದು ಕಠಿಣ ಪರಿಶ್ರಮವು ಫಲ ನೀಡುತ್ತೆ ಅಂತ ಹೇಳಬಹುದು. ವಿಶೇಷವಾಗಿ ಈ ರಾಶಿಯವರಿಗೆ ಈ ಸಂದರ್ಭ ಫಲಪ್ರದವಾಗಲಿದ್ದು ವೈವಾಹಿಕ ಜೀವನ ಹೆಚ್ಚು ಸಾಮರಸ್ಯದಿಂದ ಕೂಡಿರುತ್ತೆ. ಪಾಲುದಾರಿಕೆ ಪ್ರಯೋಜನಕರವಾಗಿರಲಿದ್ದು ಹೊಸ ವ್ಯವಹಾರ ಯೋಜನೆಗಳು ಯಶಸ್ಸನ್ನ ತಂದುಕೊಡುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಈ ಸಮಯ ಹೂಡಿಕೆಗಳಿಗೆ ಅನುಕೂಲಕರವಾಗಿರುತ್ತೆ. ಉದ್ಯೋಗ ಸ್ಥಿರತೆ ಹೆಚ್ಚಾಗತ್ತೆ. ಕುಟುಂಬದ ಬೆಂಬಲ ಲಭ್ಯ ಆಗತ್ತೆ. ಮಾನಸಿಕ ಶಾಂತಿ ಸಿಗ್ಲಿದ್ದು ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳಬಹುದು. ಪ್ರಗತಿಯ ಬಾಗಿಲನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ಅಂತ ಹೇಳಬಹುದು ಅಥವಾ ತಟ್ತೀರಾ ಅಂತ ಹೇಳಬಹುದು. ನಿಮ್ಮ ಸಹೋದರ ಸಹೋದರಿಯರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ನೀವು ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸಲಿಕ್ಕೆ ಸಾಧ್ಯವಾಗತ್ತೆ. ಆರ್ಥಿಕ ಲಾಭದ ಉತ್ತಮ ಸೂಚನೆಗಳಿದ್ದು ಧೈರ್ಯ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದ್ದು ಯೋಜನೆಗಳು ಕೂಡ ಯಶಸ್ವಿಯಾಗತ್ತೆ. ನಿಮ್ಮ ಜೀವನದಲ್ಲಿನ ಒಂದಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದ್ದು ಸರ್ವಾರ್ಥ ಸಿದ್ಧಿಯಾಗತ್ತೆ. ಲಾಭ ಜೊತೆಗೆ ಅದೃಷ್ಟ ಎರಡೂ ಕೂಡ ಇರುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಉನ್ನತ ಗತಿಯ ಒಂದಷ್ಟು ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಅನುಕೂಲಕರ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಸರ್ಕಾರಿ ಯೋಜನೆಗಳಿಂದ ಕೂಡ ನೀವು ಲಾಭವನ್ನು ಪಡೆದುಕೊಳ್ತೀರಾ. ನಿಮ್ಮ ಸೃಜನಶೀಲ ಸಾಮರ್ಥ್ಯಗಳಿಂದ ನೀವು ಪ್ರಯೋಜನವನ್ನು ಕಾಣುವ ಸಾಧ್ಯತೆ ಕೂಡ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಈ ಒಂದು ಸಂದರ್ಭ ಅನುಕೂಲಕರವಾಗಿರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳು ಲಾಭವನ್ನು ಪಡೆಯಲು ನಿಮಗೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಬಹುದು. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ದೊಡ್ಡ ಕೆಲಸದಲ್ಲಿ ದೊಡ್ಡ ಅವಕಾಶಗಳನ್ನು ಕೂಡ ಕಂಡುಕೊಳ್ತೀರಾ. ನಿಮ್ಮ ಕೆಲಸದಿಂದ ಪ್ರಭಾವಿತರಾಗಿ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಕೆಲವು ಹೊಸ ಅವಕಾಶಗಳನ್ನು ಕೂಡ ನೀಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿನ ಸಂಪರ್ಕಗಳಿಂದ ನೀವು ಪ್ರಯೋಜನ ಕಂಡುಕೊಳ್ತೀರಾ. ಉದ್ಯೋಗವನ್ನು ಹುಡುಕ್ತಿದ್ರೆ ನಿಮ್ಗೆ ಯಶಸ್ಸು ಖಂಡಿತವಾಗಿಯೂ ಕೂಡ ಸಿಗುತ್ತೆ ಅಂತ ಹೇಳಬಹುದು. ನೀವು ಕೆಲಸಕ್ಕಿಂತ ಮನೋರಂಜನೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಾ. ನೀವು ಈ ಒಂದು ಸಮಯವನ್ನ ಬಹಳ ಉತ್ಸಾಹದಿಂದ ಕಳೆಯಲು ಸಾಧ್ಯವಾಗುತ್ತೆ. ಸಂತೋಷದ ಸಾಧನಗಳು ಹೆಚ್ಚಿಗೆ ಆಗುತ್ತೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಅನುಭವ ನಿಮಗೆ ಪ್ರಯೋಜನವನ್ನು ತಂದುಕೊಡುತ್ತೆ. ನೀವು ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಮತ್ತು ಅದನ್ನ ಈ ಒಂದು ಸಂದರ್ಭದಲ್ಲಿ ಬಹಳ ಸುಲಭವಾಗಿ ನಿಭಾಯಿಸ್ತೀರಾ.
ಸ್ನೇಹಿತರು ಅಥವಾ ಸಂಬಂಧಿಕರನ್ನ ಭೇಟಿ ಮಾಡುವ ಅವಕಾಶ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಬ್ಯಾಂಕಿಂಗ್ ಸಂಬಂಧಿತ ಕೆಲಸದಲ್ಲಿ ನೀವು ಯಶಸ್ಸನ್ನು ಕೂಡ ಕಾಣ್ತೀರಿ. ಅದೃಷ್ಟ ಮತ್ತು ಕಠಿಣ ಪರಿಶ್ರಮ ಕೂಡ ನಿಮ್ಮ ಕಡೆ ಇರಲಿದ್ದು ನಿಮ್ಮ ಬುದ್ಧಿವಂತಿಕೆ ಹಾಗೂ ಅನುಭವದ ಸಂಪೂರ್ಣ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತೆ. ಹಳೆಯ ಸಮಸ್ಯೆಯ ಪರಿಹಾರದಿಂದ ನೀವು ಸಂತೋಷವಾಗಿರ್ತೀರಾ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳೋದ್ರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಭೌತಿಕ ಸೌಕರ್ಯದ ಆಗಮನದಿಂದಾಗಿ ನೀವು ಸಂತೋಷವಾಗಿರ್ತೀರಾ ಅಂತ ಹೇಳಬಹುದು. ಜೊತೆಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದ್ದು ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವರನ್ನೇ ಮದುವೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಮನೆಯವರು ಕೂಡ ನಿಮ್ಮ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಏನೋ ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ, ಆದ್ರೆ ಮಕ್ಕಳ ಒಂದು ಭಾಗ್ಯ ನಮ್ಗೆ ಇಲ್ಲ ಅಂತಕ್ಕಂಥವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಅನ್ಕೊಂಡ್ರು ಕೂಡ ಈಡೇರುತ್ತೆ ಅಂತ ಹೇಳಬಹುದು. ಹಣ ಗಳಿಸುವ ಸಾಧ್ಯತೆಗಳಿದ್ದು ನೀವು ಈ ಒಂದು ಸಂದರ್ಭದಲ್ಲಿ ಸ್ವಂತ ಆದಾಯದಲ್ಲಿ ಹೆಚ್ಚಳವನ್ನ ಕಾಣ್ತೀರಾ. ನೀವು ವಸತಿ, ವಾಹನಗಳು ಹಾಗೆ ಬಟ್ಟೆ ಮತ್ತು ಆಭರಣಗಳ ಮೇಲೆ ಹೆಚ್ಚು ಖರ್ಚು ಮಾಡುವ ಸೂಚನೆಗಳಿದೆ. ಹೀಗಾಗಿ ಆದಾಯದಲ್ಲಿ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಸೊ ಜಾಗ್ರತೆ ವಹಿಸಿ. ಬಡ್ತಿಯ ಜೊತೆಗೆ ಸಂಬಳ ಮತ್ತು ಗಮನಾರ್ಹ ಲಾಭ ಸಿಗುತ್ತೆ. ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯದ ಸಾಧ್ಯತೆ ಕೂಡ ಇದ್ದು ಕೆಲಸದಲ್ಲಿ ಅನಿರೀಕ್ಷಿತ ಸಂಬಳ ಮತ್ತು ಭತ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಓವರ್ ಟೈಮ್, TA, ಮುಂತಾದ ವಿಷಯಗಳ ಮೂಲಕ ವೈಯಕ್ತಿಕ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಸಂಬಳ ಭತ್ಯೆಗಳಲ್ಲಿ ಸ್ವಲ್ಪ ಉಳಿಸಲು ನೀವು ಪ್ರಯತ್ನವನ್ನ ಮಾಡ್ತೀರಾ. ಇನ್ನು ನಿಮ್ಮ ಖರ್ಚುಗಳನ್ನ ಗಮನಾರ್ಹವಾಗಿ ಕಡಿಮೆ ಮಾಡಲು ಮತ್ತು ಉಳಿತಾಯ ಹಾಗೂ ಹೂಡಿಕೆಗಳ ಮೂಲಕ ತಮ್ಮ ಆದಾಯವನ್ನ ಹೆಚ್ಚಿಸಲು ಪ್ರಯತ್ನಿಸ್ತೀರಾ. ಇನ್ನು ಈ ಒಂದು ಸಂದರ್ಭದಲ್ಲಿ ಹೆಚ್ಚುವರಿ ಆದಾಯವನ್ನ ಗಳಿಸಲು ನೀವು ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ಸಿದ್ಧಿಯಾಗತ್ತೆ ಅಂತ ಹೇಳಬಹುದು. ಮಕ್ಕಳು ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಾಡಬೇಕು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಕೊಡಿಸ್ಬೇಕು ಅನ್ನೋ ನಿಮ್ಮ ಬಹು ನಿರೀಕ್ಷಿತ ಕನಸು ಏನಿದೆ, ಆಸೆ ಏನಿದೆ, ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಬಹುದು. ಕೆಲಸದಲ್ಲಿ ಸಂಬಳ ಮತ್ತು ಭತ್ಯೆಗಳನ್ನು ಹೆಚ್ಚಿಸುವ ಮತ್ತು ಮನಸ್ಸಿನ ಹೆಚ್ಚಿನ ಆಸೆಗಳನ್ನು ಪೂರೈಸುವ ಗೃಹ ಮತ್ತು ವಾಹನ ಯೋಗಗಳು ಕೂಡ ಇದ್ದು ಆದಾಯಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ. ಆದಾಯದಲ್ಲಿ ಉತ್ತಮ ಹೆಚ್ಚಳದ ಸಾಧ್ಯತೆ ಇದ್ದು ವೃತ್ತಿ ಹಾಗೂ ಉದ್ಯೋಗದಲ್ಲಿ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಆದಾಯವು ಘಾತೀಯವಾಗಿ ಹೆಚ್ಚಾಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಗಮನಾರ್ಹವಾಗಿ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಬಾಕಿ ಉಳಿದಿರತಕ್ಕಂಥ ಹಣವನ್ನು ಗಳಿಸುವ ಯೋಗ ಕೂಡ ಇದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ಉಳಿತಾಯ ಮತ್ತು ಹೂಡಿಕೆಗಳು ಸಹ ಹೆಚ್ಚಾಗ್ತಾ ಹೋಗುತ್ತೆ. ವೆಚ್ಚಗಳು ಗಮನಾರ್ಹವಾಗಿ ಕಡಿಮೆಯಾಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ವೈಯಕ್ತಿಕ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯಲ್ಪಡೆಯುತ್ತೆ ಅಂತ ಹೇಳಬಹುದು. ಜೊತೆಗೆ ನೀವು ಮಿತಿಮೀರಿ ಲಾಭದ ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಬಹುದು. ಉಳಿತಾಯ ಕ್ರಮಗಳತ್ತ ನೀವು ಗಮನವನ್ನು ಹರಿಸಿದ್ದೆ ಆದಲ್ಲಿ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಜೊತೆಗೆ ವೆಚ್ಚಗಳು ಕೂಡ ನಿಯಂತ್ರಣದಲ್ಲಿರುತ್ತೆ. ಇದೆಲ್ಲವೂ ಕೂಡ ಧನು ರಾಶಿಯವರ ರಾಶಿ ಭವಿಷ್ಯವಾಗಿದ್ದು ಇಷ್ಟು ದಿನ ಯಾರು ನಿಮ್ಮನ್ನ ಈಹಾಳಿಸಿದ್ರು, ನಿಮ್ಮನ್ನ ನೋಡಿ ನಕ್ಕಿದ್ರು, ಇನ್ಮುಂದೆ ಅವರು ನಿಮ್ಮ ಮುಂದೆ ಮಂಡಿಯೂರಿ ಕೂತ್ಕೊಳ್ತಾರೆ. ಜೊತೆಗೆ ನಿಮ್ಮ ಮೌನದ ಉತ್ತರವನ್ನ ನೋಡಿ ಕಂಗಾಲಾಗ್ತಾರೆ ಅಂತ ಹೇಳಬಹುದು. ಸೊ ನೀವು ಕೂಡ ಧನು ರಾಶಿಯವರಾಗಿದ್ರೆ ನಿಮ್ಮ ರಾಶಿ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.